ನನ್ನ ಭಾವ ತಾನು 10 ವರ್ಷಗಳಿಂದ ಒಬ್ಬದೇ ಮಹಿಳೆಯನ್ನು ಪ್ರೀತಿಸುತ್ತಿದ್ದೇನೆಂದು ಹೇಳಿಕೊಳ್ಳುತ್ತಾನೆ, ಆದರೆ ಅವರು ಕಳೆದ 10 ವರ್ಷಗಳಿಂದ ಅವನೊಂದಿಗೆ ಮಾತನಾಡೇ ಇಲ್ಲ ಎಂದು ಹೇಳುತ್ತಾರೆ. ವರ್ಷಗಳ ಕಾಲ ನನ್ನ ಭಾವ ಜಿಮ್ ತಾನು ಬ್ರೇಡಿ ಎಂಬ ಮಹಿಳೆಯೊಂದಿಗೆ ಗಂಭೀರ ಸಂಬಂಧದಲ್ಲಿದ್ದೇನೆಂದು ನಮಗೆ ಹೇಳಿದ್ದನು. ಅವಳ ಜೊತೆಗಿರಲು ಅವನು ಕುಟುಂಬದ ರಜಾದಿನಗಳನ್ನು ಬಿಟ್ಟುಬಿಡುತ್ತಿದ್ದನು, ನಮ್ಮ ಮುಂದೆ ಅವಳೊಂದಿಗೆ ಫೋನ್‌ನಲ್ಲಿ ಮಾತನಾಡಿದಂತೆ ನಟಿಸುತ್ತಿದ್ದನು ಮತ್ತು ಅವಳು ತನ್ನದೇ ಫೋನ್ ಪ್ಲಾನಲ್ಲಿದ್ದಾಳೆ ಎಂದು ಕೂಡ ಹೇಳಿದ್ದನು. ಅವನಿಗೆ ಅವಳ ಬಗ್ಗೆ ಎಲ್ಲವೂ ತಿಳಿದಿತ್ತು. ಅವಳ ಆರೋಗ್ಯದ ಸಮಸ್ಯೆಗಳು, ಅವಳ ಸೊಸೆಗಳ ಹೆಸರುಗಳು ಮತ್ತು ಅವಳ ನಾಯಿ ದ್ರಾಕ್ಷಿ ತಿಂದ ಬಗ್ಗೆ ಒಂದು ಸಣ್ಣ ಕಥೆಯೂ ಅವನಿಗೆ ತಿಳಿದಿತ್ತು. ಆದರೆ ಒಂದು ಸಮಸ್ಯೆಯಿತ್ತು, ನಾನು ಅವಳನ್ನು ಎಂದೂ ನೋಡಿರಲಿಲ್ಲ. ಮದುವೆಗಳಿಗೆ ಅಥವಾ ಕುಟುಂಬದ ಕೂಟಗಳಿಗೆ ಅವಳು ಏಕೆ ಬರಲು ಸಾಧ್ಯವಿಲ್ಲ ಎಂಬುದಕ್ಕೆ ಜಿಮ್ ಬಳಿ ಯಾವಾಗಲೂ ಒಂದು ನೆಪವಿರುತ್ತಿತ್ತು. ಒಂದು ಪಾರ್ಟಿಯಲ್ಲಿ ಬ್ರೇಡಿ ಒಬ್ಬ ಫೈರ್ ಫೈಟರ್‌ನನ್ನು ಚುಂಬಿಸುತ್ತಿರುವ ಫೋಟೋವನ್ನು ನನ್ನ ಪತಿ ಫೇಸ್‌ಬುಕ್‌ನಲ್ಲಿ ಕಂಡಾಗ ವಿಷಯಗಳು ವಿಚಿತ್ರವಾದವು. ಜಿಮ್ ತಿಂಗಳುಗಳ ಕಾಲ ತುಂಬಾ ಕುಸಿದು ಹೋಗಿದ್ದನು, ಆದರೆ ನಂತರ ಅವನು ಮತ್ತೆ ಅವರು ಜೊತೆಯಲ್ಲಿದ್ದಾರೆಂಬಂತೆ ನಟಿಸಲು ಶುರುಮಾಡಿದನು. ಕೊನೆಗೆ ನಾನು ಬ್ರೇಡಿಗೆ ಇನ್‌ಸ್ಟಾಗ್ರಾಂನಲ್ಲಿ ಸಂದೇಶ ಕಳುಹಿಸಿ ನನ್ನ ಮಗನ ಹುಟ್ಟಿದಹಬ್ಬಕ್ಕೆ ಆಹ್ವಾನಿಸಲು ನಿರ್ಧರಿಸಿದೆ. ಅವಳ ಪ್ರತಿಕ್ರಿಯೆ ಒಂದು ದೊಡ್ಡ ಆಘಾತವಾಗಿತ್ತು. ಅವಳು ಜಿಮ್‌ನೊಂದಿಗೆ ಕಳೆದ 10 ವರ್ಷಗಳಿಂದ ಮಾತನಾಡಿದೇ ಇಲ್ಲವೆಂದು ಮತ್ತು ಮತ್ತೆ ಎಂದಿಗೂ ಅವನೊಂದಿಗೆ ಮಾತನಾಡಲು ಇಚ್ಛಿಸುವುದಿಲ್ಲವೆಂದು ನನಗೆ ತಿಳಿಸಿದಳು. ಜಿಮ್ ತಕ್ಷಣ ಗಾಬರಿಯಾದನು. ಅವರು ಕೇವಲ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾ ಅವಳನ್ನು ಬ್ಲಾಕ್ ಮಾಡುವಂತೆ ನನ್ನಲ್ಲಿ ಬೇಡಿಕೊಂಡನು. ಆದರೆ ಜಿಮ್‌ಗೆ ಅವಳ ಜೀವನದ ಬಗ್ಗೆ ಇಷ್ಟೊಂದು ನಿಖರವಾದ ವಿಷಯಗಳು ತಿಳಿದಿವೆಯೆಂದು ನಾನು ಬ್ರೇಡಿಗೆ ಹೇಳಿದಾಗ ಅವಳು ಬೆಚ್ಚಿಬಿದ್ದಳು. ಅವಳ ಬಳಿ ಅವನ ಫೋನ್ ನಂಬರ್ ಕೂಡ ಇಲ್ಲ ಎಂದು ಅವಳು ನನಗೆ ಹೇಳಿದಳು. ನಂತರ ನಮಗೆ ಈ ರಹಸ್ಯದ ಮೂಲ ತಿಳಿಯಿತು. ಬ್ರೇಡಿ ತನ್ನ ತಾಯಿಗೆ ಕರೆ ಮಾಡಿದಳು. ಆಗ ಅವಳ ತಾಯಿ ವರ್ಷಗಳಿಂದ ಜಿಮ್‌ನೊಂದಿಗೆ ಸಂಪರ್ಕದಲ್ಲಿದ್ದೆ, ಕೇವಲ ಜೀವನದ ಬಗ್ಗೆ ಮಾತನಾಡುತ್ತಿದ್ದೆವು ಎಂದು ಒಪ್ಪಿಕೊಂಡಳು. ಆ ತಾಯಿಗೆ ತನ್ನ ಮಗಳ ಬಗ್ಗೆ ಅತಿಯಾದ ವ್ಯಾಮೋಹವಿದ್ದು, ಬ್ರೇಡಿಯ ಜೀವನದ ಪ್ರತಿಯೊಂದು ವಿಷಯವನ್ನು ಜಿಮ್‌ಗೆ ತಿಳಿಸುತ್ತಿದ್ದಳು. ಈಗ ನಮ್ಮ ಮುಂದೆ ಒಂದು ಭಯಾನಕ ಪ್ರಶ್ನೆಯಿದೆ. ಜಿಮ್ ಕೇವಲ ಭ್ರಮೆಯಲ್ಲಿದ್ದಾನಾ? ಅಥವಾ ಅವನು ಆ ತಾಯಿಯೊಂದಿಗೆ ರಹಸ್ಯ ಸಂಬಂಧದಲ್ಲಿದ್ದಾನಾ?